ಒಂದ್ ಕಡೆ ಯೂರಿಯಾ ಗೊಬ್ಬರಕ್ಕಾಗಿ ಅನ್ನದಾತರು ಪರದಾಡ್ತಿದ್ದಾರೆ. ಆದ್ರೆ ಇನ್ನೊಂದ್ ಕಡೆ ಯೂರಿಯಾ ಗೊಬ್ಬರ ಅಂಗಡಿಯವರ ಕಳ್ಳಾಟ ನಡೀತಾ ಇದೆ. ಗೊಬ್ಬರ ಸ್ಟಾಕ್ ಇದ್ರೂ ಕೂಡ ಇಲ್ಲ ಅಂತಿದ್ದಾರೆ ಆಗ್ರೋ ಕರ್ನಾಟಕ ಅಂಗಡಿಯ ಓನರ್. ಒಂದು ಕಡೆ ಯೂರಿಯಾ ಗೊಬ್ಬರಕ್ಕಾಗಿ ರೈತರು ಪರದಾಡ್ತಿದ್ದಾರೆ, ಆದ್ರೆ ಇನ್ನೊಂದು ಕಡೆ ಯೂರಿಯಾ ಗೊಬ್ಬರ ಅಂಗಡಿಯವರ ಕಳ್ಳಾಟ ನಡೀತಾ ಇರುವಂತದ್ದು. ಗೊಬ್ಬರ ಸ್ಟಾಕ್ ಇದ್ರೂ ಕೂಡ ಇಲ್ಲ ಅಂತಿದ್ದಾರೆ ಆಗ್ರೋ ಕರ್ನಾಟಕ ಅಂಗಡಿಯ ಓನರ್. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದು. ಹೂವಿನಹಡಗಲಿ ಪಟ್ಟಣದ ಕರ್ನಾಟಕ ಆಗ್ರೋ ಅಂಗಡಿ ಇದು. ಗೊಬ್ಬರ ಇದ್ರೂ ಕೂಡ ರೈತರಿಗೆ ನೋ ಸ್ಟಾಕ್ ಅಂತ ಹೇಳ್ತಿದ್ದಾನೆ ಅಲ್ಲಿನ ಓನರ್. ಹೀಗಾಗಿ ರೈತರಿಂದ ಏಕಾಏಕಿ ಅಂಗಡಿಯ ದಾಸ್ತಾನು ಬೀಗವನ್ನ ಓಪನ್ ಮಾಡಲಾಗಿದೆ. ಅಲ್ಲಿ ನೂರಾರು ಚೀಲ ಯೂರಿಯಾ ಗೊಬ್ಬರ ಇರೋದು ಪತ್ತೆಯಾಗಿದೆ. ಕೂಡಲೇ ರೈತ ಮುಖಂಡರು ಪ್ರತಿಯೊಬ್ಬ ರೈತರಿಗೂ ಕೂಡ ಸಾಲಾಗಿ ನಿಲ್ಲಿಸಿ ಯೂರಿಯಾ ಗೊಬ್ಬರವನ್ನ ವಿತರಣೆ ಮಾಡಿದ್ರು. ಕರ್ನಾಟಕ ರಾಜ್ಯ ರೈತ ಸಂಘದ ಸಿದ್ದಪ್ಪ ಹೊಸಮನಿ ಹಾಗೂ ಪ್ರಧಾನ ಕಾರ್ಯದರ್ಶಿ ಮುಖಂಡ ಶಿವರಾಜ್ ಕಾರ್ಯಕ್ಕೆ ರೈತರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ರೈತರಿಗೆ ಸುಳ್ಳು ಹೇಳಿ ಅಕ್ರಮ ದಾಸ್ತಾನು ಯೂರಿಯಾ ಶೇಖರಿಸಿಕೊಂಡಿದ್ದ ಕರ್ನಾಟಕ ಆಗ್ರೋ ಅಂಗಡಿ ಕೂಡಲೇ ಈ ಬಗ್ಗೆ ಜಿಲ್ಲಾಡಳಿತ ಈ ಅಂಗಡಿಯ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಅಂತ ರೈತರು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಕೂಡ ಮಾಡಿದ್ದಾರೆ. ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್. ಮಂಜುನಾಥ್, ಇನ್ನು ಒಂದ್ ಕಡೆ ರೈತರು ಸರಿಯಾದ ಸಮಯಕ್ಕೆ ಯೂರಿಯಾ ಗೊಬ್ಬರ ಸಿಗ್ತಾ ಇಲ್ಲ ಅಂತ ಪರದಾಡ್ತಿದ್ರೆ, ಇನ್ನೊಂದ್ ಕಡೆ ಈ ಯೂರಿಯಾ ಗೊಬ್ಬರ ಅಂಗಡಿಯವರ ಕಳ್ಳಾಟ ನಡೀತಾ ಇರುವಂತದ್ದು. ಸೊ ಈ ಕುರಿತಾಗಿ ಡೀಟೇಲ್ಸ್ ನೀಡೋದಾದ್ರೆ ಹೇಗೆ ಬಯಲಿಗೆ ಬಂತು ಇದು ಅಂತ? ಹೌದು ಸಿಂಚನ, ಏನು ಅಂತ ಹೇಳಿದ್ರೆ ನೋಡ್ಬೋದು, ರಾಜ್ಯದಲ್ಲಿ ಭಾರಿ ಪ್ರಮಾಣದ ಮಳೆ ಬೀಳ್ತಾ ಇದೆ. ಇನ್ನೊಂದ್ ಕಡೆ ಕಲ್ಯಾಣ ಕರ್ನಾಟಕ ಭಾಗದಲ್ಲೂ ಕೂಡ ಜಲಾಶಯಗಳು ತುಂಬಿ ತುಳುಕ್ತಾ ಇವೆ. ಈ ಕಡೆ ಕೃಷಿ ಚಟುವಟಿಕೆಗಳು ಕೂಡ ಗರಿಗೆದರಿದಾವೆ. ಕಳೆದ 1 ತಿಂಗಳಿಂದಾನೂ ಕೂಡ ಜಿಲ್ಲೆಯಲ್ಲಿ ರಸಗೊಬ್ಬರದ ಕೊರತೆ ಕೂಡ ಕಾಡ್ತಾ ಇತ್ತು. ಯೂರಿಯಾ ಗೊಬ್ಬರಕ್ಕಾಗಿ ರೈತರು ಎಲ್ಲ ಕೆಲಸ ಬಿಟ್ಟು ಕ್ಯೂ ಅಲ್ಲಿ ನಿಂತ್ಕೊಳ್ತಾ ಇದ್ರು. ಜಿ ಕನ್ನಡ ನ್ಯೂಸ್ ನಲ್ಲೂ ಕೂಡ ವಿಸ್ತೃತ ಸುದ್ದಿಗಳ ಸುರಿಮಳೆನೇ ಆಗ್ತಾ ಇತ್ತು. ಯಾಕಂತ ಹೇಳಿದ್ರೆ ಜಿಲ್ಲೆಯ 5 ತಾಲೂಕುಗಳಲ್ಲೂ ಕೂಡ ಯೂರಿಯಾ ರಸಗೊಬ್ಬರದ ಕೊರತೆ ಕೂಡ ಕಾಡ್ತಾ ಇತ್ತು. ಇತ್ತ ಹೂವಿನಹಡಗಲಿ ಪಟ್ಟಣದ ಕರ್ನಾಟಕ ಆಗ್ರೋ ಇಂಡಿಯಾ ಏನ್ ಕಂಪನಿ, ರಸಗೊಬ್ಬರದ ಕಂಪನಿ ಇದೆ, ಆ ಕಂಪನಿ ಏನ್ ಮಾಡಿದೆ, ರೈತರಿಗೆ ನೋ ಸ್ಟಾಕ್ ಅಂತ ಹೇಳ್ಬಿಟ್ಟು ಬೋರ್ಡ್ ಕೂಡ ಹಾಕಿದ್ದಾರೆ. ಆದ್ರೆ ಯಾವಾಗ ಕರ್ನಾಟಕ ರಾಜ್ಯ ರೈತ ಸಂಘದ ಕೆಲವು ಮುಖಂಡರು ಕೂಡ ಹೋಗಿ ಆ ಅಂಗಡಿಯ ದಾಸ್ತಾನನ್ನು ಓಪನ್ ಮಾಡಿದಾಗ ನೂರಾರು ಏನು ಯೂರಿಯಾ ಗೊಬ್ಬರಗಳ ಚೀಲಗಳು ಕೂಡ ಸ್ಟಾಕ್ ಇತ್ತು. ಕೂಡಲೇ ರೈತ ಮುಖಂಡರು ರೈತರನ್ನ ಸಾಲಾಗಿ ನಿಲ್ಲಿಸಿ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ರಸಗೊಬ್ಬರದ ಪ್ಯಾಕೆಟ್ ಅನ್ನ ವಿತರಣೆ ಮಾಡಿರ್ತಕ್ಕಂಥದ್ದು. ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕಾದಂತ ಜಿಲ್ಲಾಡಳಿತ ಮೌನಕ್ಕೆ ಜಾರಿದೆ ಅಂತ ಹೇಳ್ತಾ ಇದ್ದಾರೆ. ಕೂಡಲೇ ರೈತರಿಗೆ ಸಿಗಬೇಕಾದಂತ ಯೂರಿಯಾ ಗೊಬ್ಬರವನ್ನ ಕೂಡಲೇ ಒದಗಿಸಬೇಕು ಮತ್ತು ಎಲ್ಲೆಲ್ಲಿ ಅಂಗಡಿಗಳಲ್ಲಿ ಸ್ಟಾಕ್ ಇಟ್ಕೊಂಡಿದ್ದಾರೋ, ಏನಂದ್ರೆ ಯೂರಿಯಾ ಗೊಬ್ಬರದ ಸ್ಟಾಕ್ ಇದೆನೋ ಕೂಡಲೇ ಆ ದಾಸ್ತಾನು ಅಂಗಡಿಗಳ ಮೇಲೆ ದಾಳಿ ಮಾಡಿ ರೈತರಿಗೆ ಒದಗಿಸಬೇಕಾದಂತ ನ್ಯಾಯವನ್ನು ಒದಗಿಸಬೇಕು ಅನ್ನುವಂಥದ್ದು ಕೂಡ ರೈತ ಮುಖಂಡರು ಜಿಲ್ಲಾಡಳಿತಕ್ಕೆ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ ಅಂತಾನೆ ಹೇಳ್ಬೋದು ಸಿಂಚನ. ಇನ್ನು ಮಂಜುನಾಥ್, ಈ ರೀತಿ ಯಾಕೆ ಮಾಡ್ತಿದ್ದಾರೆ ಅಂಗಡಿಗಳು ಅಥವಾ ಅಂಗಡಿ ಓನರ್ಗಳು ಅಂತ? ಕೃತಕ ಅಭಾವ ಸೃಷ್ಟಿ ಮಾಡಿ ತದನಂತರದಲ್ಲಿ ಬೆಲೆ ಹೆಚ್ಚಳ ಮಾಡುವಂತಹ ಪ್ಲಾನ್ ಏನಾದ್ರೂ ಇರುತ್ತಾ, ಹೇಗೆ? ಹೌದು ಸಿಂಚನ, ಇನ್ನೊಂದೇನು ಅಂತ ಹೇಳಿದ್ರೆ ಈಗ ಯೂರಿಯಾ ರಸಗೊಬ್ಬರದ ಕೊರತೆ ಎಲ್ಲ ಕಡೆ ಕೂಡ ಕಾಡ್ತಾ ಇದೆ. ಹಾಗಾಗಿ ಈ ಕೃತಕ ಅಭಾವವನ್ನ ಸೃಷ್ಟಿ ಮಾಡಬೇಕು ಅನ್ನುವಂತ ಎಲ್ಲೋ ಒಂದು ಕಡೆ ಅಂಗಡಿಯ ಮಾಲೀಕರು ಕೂಡ ಒಂದು ಸಂಚಲನ ನಡೆಸಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಹಾಗಾಗಿ ಎಲ್ಲೆಲ್ಲಿ ಅಂಗಡಿಗಳು ದಾಸ್ತಾನು ಮಾಡ್ಕೊಂಡಿದ್ದಾವೋ ಆ ಅಂಗಡಿಗಳ ಮೇಲೆ ಏನು ಸಂಬಂಧಪಟ್ಟಂತ ಅಧಿಕಾರಿಗಳು ದಾಳಿ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಈಗ ರೈತರು ಕೂಡ ರಸಗೊಬ್ಬರಕ್ಕಾಗಿ ಕ್ಯೂ ನಿಲ್ತಾ ಇರ್ತಕ್ಕಂಥದ್ದು ಕೂಡ ನೋಡ್ತಾ ಇದ್ದೀವಿ. ಒಂದ್ ಕಡೆ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಇನ್ನೊಂದ್ ಕಡೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ರಸಗೊಬ್ಬರದ ಕೊರತೆ ಇದೆ, ಕೂಡಲೇ ನೀವು ರಸಗೊಬ್ಬರವನ್ನ ಬಿಡುಗಡೆ ಮಾಡಬೇಕು ಅನ್ನುವಂಥದ್ದು ಕೂಡ ಒಂದ್ ಕಡೆ ಮನವಿಯನ್ನ ಸಂಬಂಧಪಟ್ಟಂತ ಸಂಸದರು ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ಕೊಂಡಿದ್ದಾರೆ. ಆದ್ರೆ ರಾಜ್ಯದಲ್ಲಿ ಯೂರಿಯಾ ಅಭಾವ ಕೂಡ ಇದೆ. ಎಲ್ಲೋ ಒಂದ್ ಕಡೆ ಈ ಅಂಗಡಿಗಳು ಅಕ್ರಮ ದಾಸ್ತಾನನ್ನ ಮಾಡಿಕೊಂಡು ಕೃತಕ ಅಭಾವವನ್ನು ಸೃಷ್ಟಿ ಮಾಡ್ತಾವಿ ಅಂತದ್ದು ಕೂಡ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಹಾಗಾಗಿ ರೈತರಿಗೆ ರೈತರಿಗೆ ಅನ್ಯಾಯ ಮಾಡ್ತಾ ಇವೆಯಾ ಅಕ್ರಮದ ಏನೊಂದು ಕರ್ನಾಟಕ ಆಗ್ರೋ ಕಂಪನಿ ಅಂದ್ರೆ ರಸಗೊಬ್ಬರ ವಿತರಣೆ ಮಾಡ್ತಕ್ಕಂಥ ಕಂಪನಿಗಳು ಸ್ಟಾಕ್ ಇದ್ರೂ ಕೂಡ ರೈತರಿಗೆ ನೋ ಸ್ಟಾಕ್ ಅಂತ ಬೋರ್ಡ್ ಹಾಕಿರ್ತಕ್ಕಂಥದ್ದು. ಈ ಬಗ್ಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಕೂಡಲೇ ಕ್ರಮ ವಹಿಸಬೇಕು ಅನ್ನುವಂಥದ್ದು ಕೂಡ ರೈತ ಸಂಘಟನೆಗಳ ಆಗ್ರಹ ಆಗಿದೆ ಅಂತಾನೆ ಹೇಳ್ಬೋದು ಸಿಂಚನಾ. ಎಸ್, ಥ್ಯಾಂಕ್ ಯು ಮಂಜುನಾಥ್ ಹಿರೇಮಠ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.